ರಾಜ್ಯ ಸರ್ಕಾರದ ಪೇಪರ್ಲೆಸ್ ನೋಂದಣಿ ಕಾರ್ಯವನ್ನು ವಿರೋಧಿಸುವ ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಜಿಲ್ಲಾ ದಾಸ್ತವೇಜು ಬರಹಗಾರರ ಅಸೋಸಿಯೇಷನ್ ವತಿಯಿಂದ ಮೇ 11ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಅಸೋಸಿಯೇಷನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಶಿವಾನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪೇಪರ್ಲೆಸ್ ಎಂಬ ಹೆಸರಿನಲ್ಲಿ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಇದರಿಂದ ದಾಸ್ತಾವೇಜು ಬರಹಗಾರರ ವೃತ್ತಿಯನ್ನು ನಂಬಿರುವ ರಾಜ್ಯದ ಸಾವಿರಾರು ದಾಸ್ತಾವೇಜು ಬರಹಗಾರರು ಮತ್ತು ಅವರ ಅವಲಂಬಿತರು ಹಾಗೂ ಲಕ್ಷಾಂತರ ಜನರು ಪೇಪರ್ಲೆಸ್ ನೋಂದಣಿಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಇವುಗಳನ್ನು ಪರಿಗಣಿಸದೆ ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಕಂದಾಯ ಸಚಿವರು ಮತ್ತು ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯ ಕೆಲವು ಅಧಿಕಾರಿಗಳು ಏಕಾಏಕಿ ಇಂತಹ ಪೇಪರ್ಲೆಸ್ ನೋಂದಣಿ ಕಾರ್ಯ ಪ್ರಾರಂಭಿಸಿದ್ದಾರೆ ಎಂದರು. ಈ ಪೇಪರ್ಲೆಸ್ ನೋಂದಣಿ ಕಾರ್ಯವು ಪೇಪರ್ಲೆಸ್ ಆಗದೆ ಪೆನ್ಲೆಸ್ ಆಗಿದ್ದು, ಇದನ್ನು ದಾಸ್ತಾವೇಜು ಬರಹಗಾರರು ವಿರೋಧಿಸುತ್ತೇವೆ. ಈ ಹಿನ್ನೆಲೆ ಮೇ 11ರಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ನೋಂದಣಾಧಿಕಾರಿ ಕಚೇರಿಗೆ ತೆರಳಿ ನಂತರ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಜಿಲ್ಲಾಧ್ಯಕ್ಷ ಡಿಕೆ ಸಂಗಮೇಶ್ ಯಲಿಗಾರ್, ರಾಜ್ಯ ಕಾರ್ಯದರ್ಶಿ ಧರ್ಮರಾಜ್ ಏಕಬೋಟಿ, ಖಜಾಂಚಿ ಡಿಆರ್ ಗಿರಿರಾಜ್, ಎಸ್ ರಾಜಶೇಖರ್, ಬಿವಿ ರಾಜಶೇಖರ್, ಕೆ ಹನುಮಂತಪ್ಪ, ಮಧುಸೂದನ್ ಸೇರಿದಂತೆ ಇತರರಿದ್ದರು. ಪೇಪರ್ಲೆಸ್ ಕಾನ್ಸೆಪ್ಟ್ ಎಂಬ ಒಂದು ನಾಮಾಂಕಿತದಡಿಯಲ್ಲಿ ಈ ನೋಂದಣಿ ಕಾರ್ಯವನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅಳವಡಿಸಿ ಪ್ರಾರಂಭಗೊಳಿಸಿರ್ತಾರೆ. ಇದರಲ್ಲಿ ಉದ್ದೇಶ ಏನಪ್ಪ ಅಂತಂತೇಳಿದರೆ, ಯಾವ ಆಸ್ತಿ ಖರೀದಿದಾರರಾಗಿರ್ಬೋದು, ಮಾರಾಟಗಾರರಾಗಿರ್ಬೋದು, ಅವ್ರು ಯಾರ್ದು ಕೂಡ ಆ ದಾಖಲಾತಿ ದಸ್ತಾವೇಜಿನಲ್ಲಿ ಸಹಿ ಇರುವುದಿಲ್ಲ. ಆನಂತರ ಸಾಕ್ಷಿಗಳದ್ದು ಕೂಡ ಯಾವುದೇ ರೀತಿ ಸಹಿಗಳು ಇರೋಂಗಿಲ್ಲ. ಒಬ್ಬ ವ್ಯಕ್ತಿ ಕೊಡೋರಾಗಿರ್ಬೋದು, ತಗೊಳ್ಳೋರಾಗಿರ್ಬೋದು, ಅವರ OTPಗಳನ್ನು 2ರಿಂದ 3 ಟೈಮ್ ತಗೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆನಂತರ ನಾವು ಯಾವುದೇ ಡಾಕ್ಯುಮೆಂಟ್ಗಳನ್ನು ಪೇಪರ್ಲೆಸ್ ಅಂತ ಹೇಳ್ತಾರೆ, ನಾವು ಡಾಕ್ಯುಮೆಂಟ್ಗಳನ್ನು ಪ್ರಿಪ್ರೇಷನ್ ಮಾಡಲೇಬೇಕು. ಪ್ರಿಪ್ರೇಷನ್ ಮಾಡಿದರೆ ಮಾತ್ರ ನಾವು ಡಾಕ್ಯುಮೆಂಟ್ಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತೈತಿ. ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತೀವಪ್ಪ ಅಂತಂತೇಳಿದರೆ ಯಾವುದೇ ಮಾಹಿತಿ ಇಲ್ಲಾರ್ದಂಗೆ, ನೋಡಿರಿ ಒಂದು ಮಾಹಿತಿ ಇದೆ, ಯಾವುದೇ ಮಾಹಿತಿ ಇಲ್ಲಾರ್ದಂಗೆ ಈ ಡಾಕ್ಯುಮೆಂಟು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಯ್ತಪ್ಪ ಅಂತಂತೇಳಿದರೆ ಅದರಲ್ಲಿ ಯಾವುದೇ ಪಾರ್ಟಿಗಳದ್ದು ಸಹಿ ಇರೋದಿಲ್ಲ. ಇಲ್ಲಿ ನೋಡಿ, ಇದೊಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಪತ್ರ ರಿಜಿಸ್ಟ್ರೇಷನ್ ಆಗೋಗಿದೆ. ಇದರಲ್ಲಿ ಕೊಡೋರ್ದು ಸಹಿ ಇಲ್ಲ, ತಗೊಳ್ಳೋರ್ದು ಸಹಿ ಕೂಡ ಇಲ್ಲ. ಆನಂತರ ಇಲ್ಲಿ ಲಾಸ್ಟಿಗೆ ಪ್ರತಿ ಪೇಜಿಗೂ ಕೂಡ ಅಷ್ಟೇ ನೋಡಿರಿ, ಸಾಕ್ಷಿ ಕಾಲಮ್ ಅಂತೇಳಿದೆ. ಈ ಸಾಕ್ಷಿ ಕಾಲಮಲ್ಲೂ ಕೂಡ ಪಾರ್ಟಿ 1, 2 ಅಂತ ಖಾಲಿ ಬಿಟ್ಟಿದ್ದಾರೆ. ಆನಂತರ ಇಲ್ಲಿ ಪಾರ್ಟಿ ಸಿಗ್ನೇಚರ್ ಕೂಡ ಇಲ್ಲ. ಇಲ್ಲಿ ಯಾರು ದಸ್ತಾವೇಜನ್ನು ತಯಾರಿ ಮಾಡಿರ್ತಲ್ಲ, ನಾವು ಡೀಡ್ ರೈಟರ್ಸರ್ದು ಸಿಗ್ನೇಚರ್ ಹಾಕಿರ್ತೀವಿ. ಅದು ನಾವು ನಮಗೆ ಗೊತ್ತಿರ್ತದೆ, ನಾವು ಹಾಕ್ತೀವಿ. ಆ ಪಾರ್ಟಿಗಳದ್ದು ಅವ್ರು ಯಾರೂ ಕೂಡ ಮಾಡಿಸಿಲ್ಲ. ಆನಂತರ ಏನಾಗುತ್ತೆ ಅಂತೇಳಿದ್ರೆ, ಅವ್ರದ್ದು ಆನ್ಲೈನಲ್ಲಿ OTP ತೊಗೊಳ್ತಾರೆ. OTP ತಗೊಂಡಾಗ ಅವರು ಈಗ 10 ವರ್ಷದಿಂದನೋ 20 ವರ್ಷದಿಂದನೋ ಒಂದು ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ. ಆಧಾರ್ ಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಫೋಟೋ ಅವತ್ತಿನ ದಿನದಲ್ಲಿ ಯಾವ ರೀತಿ ಇರ್ತಾರೆ, ಈಗ ನಮ್ಮಲ್ಲಿ ಕೂದಲು ಉದ್ರೆ ಅಂತಿರ್ತಾರೆ, ಜನರಿಗೆ ಹೇಳ್ತೀವಿ, ಅವಾಗ ಕೂದಲು ಚೆನ್ನಾಗಿದ್ದು ಆ ಫೋಟೋ ಹಾಕಿದರೆ ವ್ಯಕ್ತಿ ಯಾರು ಅಂತ ಮನವರಿಕೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ, ಹೌದ್ರಾ? ಆವಾಗ ಏನಾಗುತ್ತೆ ಅಂದರೆ ಈ ದಾಖಲಾತಿ ಫಾಲ್ಸ್ ಆಗೋಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆನಂತರ ಇದನ್ನು ಏನಾದರೂ ನಾವು ಕೋರ್ಟಿಗೆ ಸಬ್ಮಿಷನ್ ಮಾಡ್ತೀವಪ್ಪ ಅಂತಂತೇಳಿದ್ರೆ, ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಕೋರ್ಟು ಕೂಡ ಈ ದಾಖಲಾತಿಯನ್ನು ಕನ್ಸಿಡರ್ ಮಾಡುತ್ತೋ ಇಲ್ಲ ಅನ್ನೋದು ಮಾಹಿತಿ ಇನ್ನೂ ಕ್ವಶನ್ ಮಾರ್ಕ್ ಆಗಿದೆ. ಯಾಕಪ್ಪ ಅಂತೇಳಿದ್ರೆ, ಈ ನಿರ್ಧಾರಗಳು ಕಂದಾಯ ಇಲಾಖೆಯ ಕಂದಾಯ ಮಂತ್ರಿ ಒಬ್ಬರೇ ಕೆಲವು ಅಧಿಕಾರಿಗಳು ಮಾತ್ರ ಸೇರಿಕೊಂಡು ಈ ತೀರ್ಮಾನ ತಗೊಳ್ತಾ ಇದ್ದಾರೆ. ಈ ಸಚಿವ ಸಂಪುಟಕ್ಕೆ ಕೂಡ ಮಾಹಿತಿ ಇದೆ ಇಲ್ಲ ನಮಗೆ ಮಾಹಿತಿ ಇಲ್ಲ. ಇದರಿಂದ ಏನಾಗುತ್ತೆ ಅಂತೇಳಿದರೆ 50 ಲಕ್ಷನೋ 1 ಕೋಟಿನೋ ಕೊಟ್ಟು ಆಸ್ತಿ ಖರೀದಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇದರಿಂದ ಯಾವುದೇ ದಾಖಲಾತಿ ರಹಿತವಾಗಿ ತನ್ನದೇ ಆಸ್ತಿ ಅಂತ ಹೇಳಲಿಕ್ಕೆ ವಂಚನೆಗೊಳಗಾಗ್ತಾ ಇದ್ದಾರೆ. ನಾಳೆ ದಿನದಲ್ಲಿ ಇದನ್ನು ಯಾರು ಬೇಕಾದ್ರೂ ಫೇಕ್ ಮಾಡ್ಬೋದು. ಅಂತಹ ಸ್ಥಿತಿಯನ್ನು ಈಗಿನ ಸರ್ಕಾರ ಈ ರೀತಿ ಸಹಿ ಇಲ್ಲದ ರೀತಿಯಲ್ಲಿ ದಾಖಲಾತಿಗಳನ್ನು ನೋಂದಣಿ ಮಾಡ್ತಕ್ಕಂಥ ವ್ಯವಸ್ಥೆನ ಪೇಪರ್ಲೆಸ್ ಎಂಬ ಕಾನ್ಸೆಪ್ಟ್ನಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 60% ಹೆಚ್ಚಾಗಿ ರೈತಾಪಿ ವರ್ಗದಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಎಲ್ಲ ವರ್ಗದ ಜನಗಳು ಕೂಡ ಇದ್ದಾರೆ. ಆದರೆ
ಜೀವನದಲ್ಲಿ ಒಬ್ಬ ವ್ಯಕ್ತಿ ಖರೀದಿ ಮಾಡ್ತಕ್ಕಂಥದ್ದು ಆಸ್ತಿನ ಜೀವನದಲ್ಲಿ ಒಮ್ಮೆ ಮಾತ್ರ ಖರೀದಿ ಮಾಡ್ತಕ್ಕಂಥ ಆಸ್ತಿನೂ ಕೂಡ ಆತ ತನ್ನ ವ್ಯಾಪ್ತಿಯಲ್ಲಿ ಉಳಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲಪ್ಪ ಅಂತ ಹೇಳಿದ್ರೆ ಅವನು ಇದ್ದು ಕೂಡ ಸತ್ತಂಗಾಗುತ್ತೆ. ಈ ಸ್ಥಿತಿನ ಈ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಆದ್ದರಿಂದ ನಾವು ಈ ಮೂಲಕ ಜನಗಳಿಗಾಗಲಿ ಅಥವಾ ಸಾರ್ವಜನಿಕವಾಗಿ ನಾವು ಮಾಹಿತಿ ನೀಡಬೇಕು ಏನಪ್ಪ ಅಂತಂತೇಳಿದ್ರೆ, ಇಂಥ ವ್ಯವಸ್ಥೆಗಳನ್ನು ಈ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ತೆಗೆದುಕೊಂಥ ಕಂದಾಯ ಸಚಿವರು ಇದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಸ್ಥಿತಿಯನ್ನು ಸ್ಥಗಿತಗೊಳಿಸಬೇಕು. ಈಗೇನು ಆಲ್ರೆಡಿ ಕಾವೇರಿ 2 ಎಂಬ ತಂತ್ರಾಂಶ ಏನಿದೆ, ಈಗ ಪ್ರೆಸೆಂಟ್ ನಾವು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡ್ತೀವಿ, ಪಾರ್ಟಿಗಳದನ್ನು ಸೈನ್ ಹಾಕ್ಸ್ತೀವಿ, ಆ OTP ತೊಗೊಳ್ತೀವಿ, ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀವಿ, ಸಾಕ್ಷಿ ಸಮೇತವಾಗಿ ಸೈನ್ ಹಾಕಿಸಿ ಅಪ್ಲೋಡ್ ಮಾಡಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಟೆಂಡ್ ಮಾಡಿ ಪುನಃ ಸಬ್ ರಿಜಿಸ್ಟ್ರಾರ್ ಸಹಿ ಒಳಗೊಂಡಿಗೆ ಈ ಡಾಕ್ಯುಮೆಂಟ್ ಏನು ರಿಜಿಸ್ಟ್ರೇಷನ್ ಆಗ್ತದಲ್ಲ ಆ ವ್ಯಾಪ್ತಿನೇ ಎಲ್ಲ ಜನಗಳಿಗೂ ಕೂಡ ಸದ್ಯದ ರೀತಿಯಲ್ಲಿ ಸೆಕ್ಯೂರಿಟಿ ಜಾಸ್ತಿ ಆಗಿರ್ತೈತಿ. ಈಗ ಮಾಡಿರ್ತಕ್ಕಂಥ ಈ ಪೇಪರ್ಲೆಸ್ ಕಾನ್ಸೆಪ್ಟು ಜನಗಳಿಗೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆನ ಸರ್ಕಾರನೇ ದಾರಿ ಮಾಡಿಕೊಟ್ಟಿದೆ. ಈಗಾಗಲೇ ಭೂ ಮಾಫಿಯಾದವರು ಇಂಥ ವ್ಯವಸ್ಥೆಗಳನ್ನು ಬೆಂಗಳೂರಿನಲ್ಲಿ ಕೆರೆ ಕಟ್ಟೆಗಳನ್ನು ನಮ್ಮ ದಾವಣಗೆರೆ ನಗರದಲ್ಲೂ ಕೂಡ ಅಂಥ ವ್ಯವಸ್ಥೆಗಳು ನಡೆದೋಗಿದೆ. ಎಲ್ಲ ಕೂಡ ಒಡ್ಕೊಂಡು ಭೂ ಮಾಫಿಯಾಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇದರಲ್ಲಿ ಅವ್ರಿಗೂ ಕೂಡ ಪಾಲು ಕೊಟ್ಟಂಗೆ ಆ ಸರ್ಕಾರ ನಿರ್ಮಾಣ ಮಾಡಿಕೊಡ್ತಾ ಇದೆ. ಆದ್ದರಿಂದ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಏನು ನಡೆದಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಅವರು ತಮ್ಮನ್ನು ವಿಚಾರ ಮಂಡಿಸ್ತಾ ಇದ್ದಾರೆ. ಸರ್ ಹೇಳಿ ಸರ್. ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಸರ್ ರಾಜ್ಯ ಸರ್ಕಾರದ ವಿರುದ್ಧ. ಕಂದಾಯ ಸಚಿವರ ವಿರುದ್ಧ ಸೋಮವಾರ ದಿವಸ 10 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ಬೈಕ್ ರ್ಯಾಲಿ ಮೂಲಕ ಸಬ್ ರಿಜಿಸ್ಟ್ರಾರ್ ಕಚೇರಿ ತನಕನೂ ಬೈಕ್ ರ್ಯಾಲಿ ಮೂಲಕ ಬಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ನಡಿಗೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ನಮ್ಮ ಈ ಪೇಪರ್ಲೆಸ್ ನೋಂದಣಿಯನ್ನು ಸ್ಥಗಿತಗೊಳಿಸಿ ಈಗಿರ್ತಕ್ಕಂಥ ಕಾವೇರಿ 2 ಅನ್ನು ಮುಂದುವರಿಸಿ ಎಂಬ ಒತ್ತಾಯದೊಂದಿಗೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತು ಕಂದಾಯ ಸಚಿವರನ್ನು ಕೂಡ ಈ ಮೂಲಕ ನಾವು ಒತ್ತಡ ಹಾಕಿ ಒತ್ತಾಯ ಮಾಡ್ತಾ ಇದ್ದೇವೆ.